ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಈ ದಿನ ನಾನು ಒಂದು ವಿಶೇಷವಾದ ಸ್ಥಳದಲ್ಲಿದ್ದೀನಿ. ಅದನ್ನು ಮೊದಲಿಗೆ ತೋರಿಸ್ತೀನಿ. ಅಲ್ಲೂ ಒಂದು ದೇವಾಲಯ ಕಾಣುತ್ತೆ ನಿಮಗೆ. ಅದು ಸನ್ನತಿ ಎಂಬ ಸ್ಥಳ. ಅದು ವಿಶೇಷ ಏನಂದರೆ, ಸನ್ನತಿ ಎಂಬ ಪುಟ್ಟ ಹಳ್ಳಿ ಜನರಿಗೆ ತಿಳಿದೇ ಇರಲಿಲ್ಲ. 1989ರಲ್ಲಿ ಆ ಸನ್ನತಿ ದೇವಾಲಯದಲ್ಲಿ ಚಂದ್ರಕಲಾ ಪರಮೇಶ್ವರಿ ದೇವಾಲಯದ ಕಟ್ಟಡ ಕುಸಿಯುತ್ತೆ. ದೇವರ ವಿಗ್ರಹ ನಾಶ ಆಗುತ್ತೆ. ಆ ಅವಶೇಷಗಳನ್ನು ತೆಗೆದಾಗ ಅಲ್ಲಿ ಅಶೋಕನ ಶಾಸನಗಳು ಪತ್ತೆಯಾಗುತ್ತೆ. ಆನಂತರ 1994ರಿಂದ 98ರವರೆಗೂ 2000ರಿಂದ 2002ರವರೆಗೂ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಸರ್ವೆ ಮಾಡುತ್ತೆ. ಆಗ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂತಹ, ನಾನು ತೋರಿಸ್ತೀನಿ ನೆಕ್ಸ್ಟು, ಈ ಕಡೆ ಇದೆ. ಅಲ್ಲಿ ಕನಗಾನಹಳ್ಳಿ ಅಂತಿದೆ. ಸನ್ನತಿಯಿಂದ 2.5 ಕಿಲೋಮೀಟ್ರ್. ಅಲ್ಲಿ ಉತ್ಖನನ ಮಾಡಲಾಗುತ್ತೆ. ಉತ್ಖನನ ಮಾಡಿದಾಗ ಅಲ್ಲಿ ಬುದ್ಧನ ಜಾತಕ ಕಥೆಗಳು ಹೊಂದಂತಹ ಶಿಲ್ಪ ಕಲೆಗಳು, ಅಂದರೆ ಅದು ಸುಣ್ಣದ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅಲ್ಲಿ ಅಲೋ ಇರೋದಿಲ್ಲ. ಹಾಗಾಗಿ ನಾನು ನೋಡಿದೆ. ಅದು ಇನ್ನೂ ಸಂಪೂರ್ಣವಾಗಿ ಉತ್ಖನನ ಮಾಡಿದ್ಮೇಲೆ ಅದನ್ನು ಜೋಡಣೆ ಕೆಲಸ ಇನ್ನೂ ಮುಕ್ತಾಯವಾಗಿಲ್ಲ. ಶಿಲ್ಪಕಲೆಗಳು ಪೀಸ್ ಆಗಿರ್ತವೆ, ಅವುಗಳನ್ನ ಜೋಡಿಸೋ ಕೆಲಸಗಳು ಆ ಥರದ್ದೆಲ್ಲ ಮಾಡ್ತಿದ್ದಾರೆ. ಅದನ್ನು ಕಾಪಾಡೋದಕ್ಕೆ ಸುರಕ್ಷಿತವಾದಂಥ ಭದ್ರತೆ ವ್ಯವಸ್ಥೆ ಇದೆ. ಇವತ್ತು ನಾನು ಕನಗನಹಳ್ಳಿಯ ಮತ್ತು ಸನ್ನತಿ ದೇವಾಲಯದ ಪಕ್ಕದಲ್ಲಿರುವಂತಹ ಭೀಮಾ ನದಿ ತೀರವನ್ನು ನಾನು ನೋಡಿದೆ. ಭೀಮಾ ನದಿಯ ಇದು ಬ್ರಿಡ್ಜು ನೀವು ನೋಡಿದ್ದೀಗ, ಸನ್ನತಿ ಬಳಿ ಇರುವಂತಹ ಬ್ರಿಡ್ಜು. ಈ ಬ್ರಿಡ್ಜಲ್ಲಿ ನೀರು ಶೇಖರಣೆ ಆಗಿದೆ, ನೀವು ನೋಡ್ಬೋದು. ಧನ್ಯವಾದಗಳು. ಎಲ್ಲರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಈ ದಿನ ಬಹಳ ವಿಶೇಷ ಏನಂದರೆ, ಬುದ್ಧ ಹುಟ್ಟಿದ್ದು ಮತ್ತು ಪರಿನಿರ್ವಾಣ ಹೊಂದಿದ್ದು ಮತ್ತು ಜ್ಞಾನೋದಯ ಹೊಂದಿದ್ದು ಒಂದೇ ದಿನ ಅನ್ನೋದು ಬಹಳ ವಿಶೇಷ. ಹಾಗಾಗಿ ಬುದ್ಧ ಪೂರ್ಣಿಮೆಯನ್ನು ಆಚರಿಸಲು ನಾನು ಬಿಜಾಪುರ ಜಿಲ್ಲೆಯ ಸನ್ನತಿ ಎಂಬ ಹಳ್ಳಿಗೆ ಬಂದಿದ್ದೀನಿ. ಇಲ್ಲಿ ಬುದ್ಧನ ಕ್ರಿಸ್ತಪೂರ್ವ 3ನೇ ಶತಮಾನದ ಆಗಿನ ರಾಜ ಆದಂಥ ಅಶೋಕ ಚಕ್ರವರ್ತಿಯವರು ಒಂದು ಅತ್ಯುನ್ನತವಾದಂತಹ